ಸ್ನೇಹಿತರು ತಮ್ಮೆಲ್ಲರಿಗೂ ಇವತ್ತಿನ ಒಂದು ಹೊಸ ವಿಷಯ ತೋರಿಸ್ತೀನಿ ಬನ್ನಿ. ಇದು ಯಾವ ಊರು, ಎಲ್ಲಿಗೆ ಬಂದೆವು, ಏನು ಸಮಾಚಾರ ನೋಡೋಣ ಬನ್ನಿ ಸ್ನೇಹಿತರೆ. ಬಹಳಷ್ಟು ಖುಷಿ ಇವತ್ತು, ಸಂಭ್ರಮ. ನಾವು ಎಲ್ಲಿಗೆ ಬಂದಿದ್ದೇವೆ ಅಂತ ತಮ್ಮೆಲ್ಲರಿಗೂ ತೋರಿಸ್ತೀನಿ ಸ್ನೇಹಿತರೆ. ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ, ಮತ್ತು ನಮ್ಮ ಫೇಸ್ಬುಕ್ಕಿಗೆ ಯಾರ್ಯಾರು ಫಾಲೋವರ್ಸ್ ಆಗಿಲ್ಲ ಫಾಲೋವರ್ಸ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ. ತುಂಬ ಒಳ್ಳೆಯ ಮಹತ್ವದ ವಿಷಯ. ಇಲ್ಲಿ ಯಾವ ದೇವರು ಎಲ್ಲಿ ಅನ್ನೋದು ತಾವು ಯಾರಾದರೂ ನೋಡಿರ್ಬೋದು. ಅಕಸ್ಮಾತ್ ನೋಡಿದರೆ ಕಮೆಂಟ್ ಮಾಡಿ, ನೋಡಿಲ್ಲ ಅಂದರೂ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಮೂಲ ಸ್ಥಾನ ಇಲ್ಲಿ ಶ್ರೀ ಜಗದ್ಗುರುವಿನ ಒಂದು ಕೋಟಿಲಿಂಗೇಶ್ವರ. ಕೋಟಿಲಿಂಗೇಶ್ವರ ಅಂದರೆ ಒಂದು ಕೋಟಿ ಲಿಂಗ ಆಗಬೇಕಾಗಿದೆ ಇಲ್ಲಿ. ಶ್ರೀ ಜಗದ್ಗುರು ಪಂಚಾಚಾರ್ಯ ಜಗದ್ಗುರು ಕೋಟಿಲಿಂಗೇಶ್ವರ ಅಂದರೆ ಲಿಂಗ ಸ್ಥಾಪನ ಮೂಲ ಸ್ಥಾನ ಇರುವಂಥ ಕೋಟಿಲಿಂಗೇಶ್ವರ. ಲಕ್ಷ್ಮೀ ದೇವಮ್ಮ ಇಲ್ಲಿ ಒಂದು ಕೋಟಿ ಲಿಂಗ ಆಗಬೇಕಾಗ್ಯದ. ಇದು ಇರುವುದು ಬಂಗಾರಪೇಟೆ, ಬೆಂಗಳೂರಿಂದ ಹೋಗ್ಬೋದು. ಕೋಟಿಲಿಂಗೇಶ್ವರ ನಾವು ಆಗಮಿಸಿದೆವು. ಬನ್ನಿ ಸ್ನೇಹಿತರೆ, ತಡವೇಕೆ ನೋಡೋಣ ಈ ನಮ್ಮ ಒಂದು ಹಿಂದೂ ಧರ್ಮದ ಸಂಸ್ಥಾಪಕರಾದ ಕೋಟಿಲಿಂಗೇಶ್ವರ. ನೋಡಿ, ಬಹಳ ಅತಿ ಎತ್ತರವಾದ ಲಿಂಗ, ನಂಬರ್ 1. ಅಷ್ಟೊಂದು ಖುಷಿ. ದೇವರೇ ಬಲ್ಲ ಆಟ ಬಲ್ಲವಯ್ಯ, ದೇವರು ನೀನ್ಯಾರಯ್ಯ, ನೀ ಅರಿಯದೆ ನಾನು ಅರ್ತೇನಯ್ಯ, ಸುಮ್ಮನೆ ನೀನು ನನಗೆ ಉದ್ಧಾರ ಮಾಡಯ್ಯ ಅಂದಂಗೆ. ನೋಡಿ ಎಷ್ಟು ಖುಷಿ. ಕೋಟಿಲಿಂಗೇಶ್ವರ ಇದು ಬರೋದು ಬೆಂಗಳೂರಿನಿಂದ ಬಂಗಾರಪೇಟೆಗೆ ಹೋಗಿ ಕೋಟಿಲಿಂಗೇಶ್ವರಿಗೆ ಹೋಗ್ಬೋದು. ಇಲ್ಲಾದ್ರೆ ಗದಗ ಕಡೆದು ಬರ್ಬೋದು, ಹುಬ್ಳಿ ಕಡೆದು ಬರ್ಬೋದು, ಬಂಗಾರಪೇಟೆ, ಕೋಲಾರ ಇವೆರಡು ಜಿಲ್ಲೆ ಕಡೆ ಬಂದು ಈ ಬಂಗಾರಪೇಟೆಯಿಂದ ಇಲ್ಲಾಂದ್ರೆ ಕೋಲಾರ ಕಡೆಯಿಂದ ಬರ್ಬೋದು. ಇಲ್ಲಿ ಒಂದು ಕೋಟಿ ಲಿಂಗ ಆಗಬೇಕಾಗ್ಯದ, ಇನ್ನೂ ಆಗಿಲ್ಲ. ಈಗೇನೋ 90 ಲಕ್ಷ ಆಗ್ಯದ. ಹಾಗಾಗಿ ಸಾಧ್ಯತೆ ಇದೆ, ಆಗ್ತದ ದೇವರ ಆಟ. ಆದರೆ ಇಲ್ಲೊಂದು ವಿಶೇಷತೆ ಏನಂದರೆ, ಪ್ರತಿಯೊಬ್ಬರು ಭಕ್ತಾದಿಗಳು ಬಂದು ಬೇಡಿಕೊಂಡು ಹರಕೆ ಹೊತ್ಕೊಂಡು ಹೋಗ್ತಾರೆ. ಹರಕೆ ಹೊತ್ತು ಬೇಡಿಕೊಂಡಿದ್ದು ಒಳ್ಳೆಯದಾದರೆ ತಕ್ಷಣವೇ ಬಂದು ಲಿಂಗ ಖರೀದಿ ಮಾಡಿ ಕಟ್ಟೆಯನ್ನು ಕಟ್ಟಿ ಲಿಂಗವನ್ನು ಸ್ಥಾಪನಾ ಮಾಡಿ ಪೂಜೆ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡಿಸಿಕೊಂಡು ಎಲ್ಲವನ್ನು ಹರಕೆ ತೀರಿಸಿಕೊಂಡು ಹೋಗುವಂಥ ಭಕ್ತಾದಿಗಳು ಜಾಸ್ತಿ ಇದ್ದಾರೆ. ಇಲ್ಲಿ ಜನ ಬಹಳಷ್ಟು ಜನ ಈ ರೀತಿ ಮಾಡ್ತಾ ಇದ್ದಾರೆ. ಹಾಗೆ ಮಾಡುವುದರಿಂದ ಇಲ್ಲಿ ಕೋಟಿ ಲಿಂಗ ಆಗುವ ಸಾಧ್ಯತೆ ಇದೆ. ಒಂದು ಕೋಟಿ ಲಿಂಗ ಆಗೇ ಬೇಕಾಗ್ಯದ, ಆಗ್ತದೆ ಕೆಲವೇ ದಿವಸದಲ್ಲಿ. ನೋಡಿ ಸ್ನೇಹಿತರೆ, ಎಷ್ಟೊಂದು ಬಸವಣ್ಣಪ್ಪನ ವಿಗ್ರಹ, ಲಿಂಗ, ಅಷ್ಟು ಪರಮಾತ್ಮ ಪಾರ್ವತಿಯ ಒಂದು ಇಲ್ಲಿ ಸ್ವರೂಪ ನೋಡಿದ್ದರೆ ಕಣ್ಣು ಸಾಲಾರದು. ಅವರವರ ಭಕ್ತಿ, ಅವರವರ ವಿಚಾರ. ಆದಷ್ಟು ಮಟ್ಟಿಗೆ ಇಲ್ಲಿ ಹರಕೆ ಹೊತ್ಕೊಂಡವ್ರಿಗೆ ಮಾತ್ರ 100% ಒಳ್ಳೆಯದಾಗ್ಯದ. ಒಳ್ಳೆಯದಾದ ತಕ್ಷಣ ಬಂದು ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಮಾಡುವ ಸಾಧ್ಯತೆ ಇದೆ. ಒಂದು ಕೋಟಿ ಲಿಂಗ ಆಗೇ ಬಿಡ್ತದಂತ ನಾನು ಕೈ ಎತ್ತಿ ಹೇಳ್ಬೋದು. ಆ ರೀತಿ ಲಕ್ಷಣ ಇದೆ. ಅಷ್ಟೊಂದು ಖುಷಿ. ನೋಡಿ, ಪ್ರತಿಯೊಂದು ಜಾಗದಲ್ಲಿ ಲಿಂಗ ಅಂದರೆ ಪರಮಾತ್ಮನ ಒಂದು ಆಶೀರ್ವಾದ. ನೋಡಿ ಸ್ನೇಹಿತರೆ, ಕಣ್ಣ ದೃಷ್ಟಿ ಎಷ್ಟು ನೋಡ್ತಕ್ಕ ಅಷ್ಟೊಂದು ಖುಷಿ. ಎಲ್ಲ ಕಡೆ ನಮಸ್ಕಾರ ಮಾಡೋದೇ ಮಾಡೋದು.
ನೋಡಿ ಸ್ನೇಹಿತರೆ, ನಮಸ್ಕಾರ ಲಿಂಗ ಮುಟ್ಟಿ 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 ನಮಸ್ಕಾರ ಮಾಡಿ 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 ಸುಸ್ತಾಗಬೇಕು. ನೋಡಿ ಎಷ್ಟು ಜನ ಯಾವ ರೀತಿ ಎಷ್ಟು ಒಂದು ಪದ್ಧತ ಒಳ್ಳೆ ದೇವಸ್ಥಾನ, ಅಷ್ಟೊಂದು ಮನಸ್ಸಿಗೆ ಶಾಂತಿ ನೆಮ್ಮದಿ. ಸ್ನೇಹಿತರೆ, ನಾನು ಇದು ಹೋಗುತ್ತಿರುವುದು 2ನೇ ಸಾರಿ. ಯಾಕೋ ಮನಸ್ಸಿನಾಗ ಹೋಗ್ಬೇಕು 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 ಅನ್ನಂಗೆ ಆಗ್ತಿತ್ತು. ಅದಕ್ಕೆ ಹೋಗಿ ಬಂದುಬಿಟ್ಟೆ, ದರ್ಶನ ಮಾಡಿಕೊಂಡು ಒಳ್ಳೆಯ ದರ್ಶನ ಆಯಿತು. ಲಾಡು ಪ್ರಸಾದ ತೊಗೊಂಡು ಬಂದೆವು. ನೋಡಿ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ತಾವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ತುಂಬ ಧನ್ಯವಾದಗಳು. ನನ್ನ ಫೇಸ್ಬುಕ್ಕಿಗೆ ಫಾಲೋವರ್ಸ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆದವರಿಗೆ ವಿಡಿಯೋ ಶೇರ್ ಮಾಡಿ. ಇಂದಿನ ಈ ವಿಷಯ ತಮ್ಮೆಲ್ಲರಿಗೂ ತಿಳಿಸಿದ್ದೇನೆ. ಥ್ಯಾಂಕ್ ಯು, ಬಾಯ್, ನಮಸ್ತೆ.